ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆಲ್ಲರಿಗೂ ಕೂಡ ಈವ್ನಿಂಗ್ ಒಂದು ಸ್ನ್ಯಾಕ್ಸು ಮಕ್ಕಳಿಗೂ ಇಷ್ಟ ಆಗೋ ಥರ ಮತ್ತು ದೊಡ್ಡವ್ರಿಗೂ ಇಷ್ಟ ಆಗೋ ಥರ ಒಂದು ಸ್ನ್ಯಾಕ್ ಮಾಡ್ತಾಯಿದ್ದೀನಿ ಮತ್ತು ತುಂಬ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲ ಐಟಮ್ಸು ಮನೇಲೇ ಇರೋವಂಥದ್ದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಟೇಸ್ಟಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಅದು ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಟೀಗಾಗೆ ಇಟ್ಕೊಳ್ಳೋಣ. ಟೀ ಹಾಗೆ ಸ್ವಲ್ಪ ಬಾಯ್ಲ್ ಆಗಬೇಕಲ್ಲ ಚೆನ್ನಾಗಿ, ಅದು ಬಾಯ್ಲ್ ಆದಮೇಲೆ ಅಷ್ಟೊತ್ತಿಗೆ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳ್ಳೋಣ ಅಂತ. ಈಗ ಒಂದು ಬೌಲಿಗೆ ನಾವು ಕಾರ್ನ ತೊಗೊಂಡಿದ್ದೀವಿ. ಇದು ನಾನು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ನೀವು ಫ್ರೋಝನ್ ಕಾರ್ನ್ ಬೇಕಾದ್ರೆ ಕೂಡ ತೊಗೋಬೋದು. ನಾನು ಫ್ರೆಶ್ ಕಾರ್ನ್ ಸಿಗುತ್ತಲ್ಲ ನಮಗೆ, ಅದನ್ನು ತೊಗೊಂಡು ನಾನು ಎಲ್ಲ ಬಿಡಿಸಿ ಇಟ್ಕೊಂಡಿರೋವಂಥದ್ದು. ಅದು ನಾನು 1 ಬೌಲ್ ತೊಗೊಂಡಿದ್ದೀನಿ. 1 ಬೌಲ್ ಅಂತಂದರೆ ನನಗೆ ಕಂಪ್ಲೀಟ್ 1 ಕಾರ್ನು. ಅದ್ರ ಜೊತೆಗೆ ನಾನಿಲ್ಲಿ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟು ಆಲ್ಮೋಸ್ಟ್ ಒಂದು 3 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಕಡಲೆ ಹಿಟ್ಟು ಜೊತೆಗೆ ನೀವು ಇಲ್ಲ ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು, ಇಲ್ಲ ಅಂತಂದರೆ ಕಾರ್ನ್ಫ್ಲೋರ್ ಕೂಡ ಹಾಕ್ಕೋಬೋದು. ನಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ಕೊಳ್ಳಿ, ಅದನ್ನು ಕೂಡ ಸೇಮ್ ಥರನೇ ಸೇಮ್ ಟೇಸ್ಟ್ ಬರುತ್ತೆ. ಅಕ್ಕಿ ಹಿಟ್ಟು ನಾನಿಲ್ಲಿ 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ನೀವು ಕ್ವಾಂಟಿಟಿನ ನೋಡಿಬಿಟ್ಟು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ಕನ್ಸಿಸ್ಟೆನ್ಸಿ ಎಲ್ಲ ನೋಡಿಕೊಂಡು. ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋವಂಥ ಒಂದು ಕೊತ್ತಂಬರಿ ಸೊಪ್ಪಿರ್ಬೋದು, ಅದ್ರ ಜೊತೆಗೆ ಒಂದೇ ಒಂದು ಮೆಣಸಿನ್ಕಾಯಿ, ಸ್ವಲ್ಪ 1 ಇಂಚ್ ಆಗುವಷ್ಟು ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾವಿವಾಗ ಖಾರ ಪುಡಿನ ನಿಮಗೆ ಮೆಣಸಿನ್ಕಾಯಿ ಕೂಡ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿರೋದ್ರಿಂದ ಅದರ ತಕ್ಕಾಗೆ ನೋಡಿಬಿಟ್ಟು ನೀವು ಖಾರನ ಹಾಕ್ಕೋಬೋದು. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀವು ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿವಾಗ 1/4 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಎಣ್ಣೆ ಕಾಯಿಸಿರೋ ಎಣ್ಣೆನ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಲೈಕ್ 1.5 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ದೊಡ್ಡ ಸ್ಪೂನಲ್ಲಿ. ಇದನ್ನು ಹಾಕಿ ಇವಾಗ ಒಂದೊಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ನಾವು ಬಜ್ಜಿ ಹಿಟ್ಟನ್ನ ಹೇಗೆ ಕಲಿಸ್ತೀವಿ ಆ ಥರ ಕಲಿಸಿದ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ, ಯಾಕೆಂದರೆ ಕಾರ್ನ ಇಟ್ಕೊಳ್ಳಲ್ಲ. ಹಾಗಾಗಿ ನಾವು ಏನು ಮಾಡಬೇಕು, ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಬರಬೇಕು. ಇದರಿಂದ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಗೊತ್ತಾಗುತ್ತೆ. ಇವಾಗ ನಮಗೆ ಹೇಗೆ ಅಂತಂದರೆ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು, ತುಂಬ ತೆಳುವಾಗಬಾರ್ದು, ತುಂಬ ಗಟ್ಟಿನೂ ಕೂಡ ಆಗಬಾರ್ದು. ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಇವಾಗ ನಾವು ಡೀಪ್ ಫ್ರೈ ಮಾಡೋದಕ್ಕೆ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಾಯ್ದ ಮೇಲೆ ಒಂದು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ. ಇದು ಬೇಗ ಫ್ರೈ ಆಗಿ ಹೋಗ್ಬಿಡುತ್ತೆ. ನೋಡಿ, ಈ ಸೈಜಷ್ಟು. ತುಂಬ ದಪ್ಪ ಮಾಡಿಕೊಂಡ್ರೆ ಒಳಗಡೆ ಅದು ಬೆಂದಿರೋದಿಲ್ಲ, ಹಸಿ ಹಸಿ ಥರ ಇರುತ್ತೆ. ಹಾಗಾಗಿ ನಾರ್ಮಲ್ಲು ಚಿಕ್ಕದಾಗಿ ಪಕೋಡ ಬಿಡ್ತೀವಲ್ಲ, ಪಕೋಡಾಗಿಂತ ಸ್ವಲ್ಪ ಸೈಜ್ ಕಡಿಮೆ ಅಷ್ಟನ್ನು ಮಾಡಿಕೊಂಡು ಡೀಪ್ ಫ್ರೈ ಮಾಡಿಕೊಂಡು 2 ಸೈಡು ಫ್ರೈ ಮಾಡ್ಕೋಬೇಕು ನೀಟಾಗಿ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದನ್ನು ನೀವು ಗ್ರೀನ್ ಚಟ್ನಿ ಜೊತೆ ಬೇಕಾದ್ರೆ ಸರ್ವ್ ಮಾಡ್ಬೋದು. ಪುದೀನ ಚಟ್ನಿ ಇದೆಯಲ್ಲ ಅದ್ರ ಜೊತೆ, ಇಲ್ಲ ಅಂತಂದರೆ ಕೆಚಪ್ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು. ಇದು ಬೇಗ ಆಗೋಗುವಂಥ ಒಂದು ಸ್ನ್ಯಾಕು. ಮನೇಲಿ ಯಾರಾದರೂ ಇವಾಗ ರಿಲೇಟಿವ್ಸ್ ಬಂದಿದ್ದಾರೆ, ಯಾರಾದರೂ ಫ್ರೆಂಡ್ಸ್ ಬಂದಿದ್ದಾರೆ, ಕ್ವಿಕ್ಕಾಗಿ ಏನಾದರೂ ಒಂದು ರೆಸಿಪಿ ಮಾಡಬೇಕು, ಡಿಫ್ರೆಂಟಾಗಿರಬೇಕು ಅಂತ ಹೇಳಿದರೆ ಇದನ್ನು ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಮಕ್ಕಳಿಗಿಂತ ದೊಡ್ಡವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ, ಯಾಕೆಂದರೆ ನಮಗಂತೂ ತುಂಬ ಇಷ್ಟ ಆಯಿತು. ಒಂದ್ಸರಿ ಟ್ರೈ ಮಾಡಿ. ಮತ್ತು ಇನ್ನು ನನ್ನ ಚಾನಲ್ನ ಯಾರು ನೋಡ್ದಲೇ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಇನ್ನೂ ಕೂಡ ಮಾಡಬೇಕು ಬೇರೆ ವೆರೈಟಿ ಅಡುಗೆನ ಅಂತ ಹೇಳಿ ನಮಗೂ ಕೂಡ ಖುಷಿ ಆಗುತ್ತೆ. ಇವಾಗ ನೋಡಿ, ಈಗ ರೆಡಿಯಾಗಿದೆ. ಸರ್ವ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ಅದ್ರ ಜೊತೆ ನೀವು ಕಾಫಿ, ಟೀ, ಬಿಸಿ ಬಿಸಿ ಹಾಲು ಈ ಮಳೆಯ ಟೈಮಲ್ಲಿ ತಿಂತಾಯಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದೆಲ್ಲ ಆದಮೇಲೆ ಸಂಜೆ ಹಾಗೆ ಈಗ ಮಕ್ಕಳು ಏನು ಮಾಡ್ತಾರೆ ಅಂದರೆ ನಾರ್ಮಲ್ ಅನ್ನ ಸಾಂಬಾರು ಕೊಟ್ಟರೆ ತಿನ್ನೋದಿಲ್ಲ. ಈಗ ನಾನು ಬಾಯ್ಲ್ಡ್ ಎಗ್ ಕೊಡ್ತೀನಿ, ತುಂಬ ಒಳ್ಳೆಯದು ಅಂತ ಹೇಳಿ. ಬಟ್ ಬಾಯ್ಲ್ಡ್ ಎಗ್ನ ನನಗೆ ಮಕ್ಕಳುಗಳು ಅಷ್ಟು ತಿನ್ನೋದಿಲ್ಲ, ನನ್ನ ಚಿಕ್ಕ ಮಗಳಂತೂ. ಹಾಗಾಗಿ ಅದನ್ನು ಒಂದು ಡಿಫ್ರೆಂಟಾಗಿ ಮಾಡ್ತೀನಿ ನಾನು. ಒಂದು ಪ್ಯಾನ್ಗೆ ಒಂಚೂರೇ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಅರಶಿನ, ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಇಷ್ಟನ್ನು ಹಾಕ್ಕೊಂಡು ಜಸ್ಟ್ ಹಿಂಗೆ ಒಂದು 2 ಸೆಕೆಂಡು ಎಣ್ಣೆಲೆ ಹಿಂಗಂದು, ಇದು ತುಂಬ ಲೋ ಫ್ಲೇಮಲ್ಲೇ ಇರಬೇಕು. ಈಗ ಕಟ್ ಮಾಡಿರೋವಂಥ ಒಂದು ಮೊಟ್ಟೆಗಳನ್ನ ಅದಕ್ಕೆ ಜಸ್ಟ್ ಈ ಥರ ಮಾಡಿ 2 ಸೈಡು ಫ್ರೈ ಮಾಡ್ಕೋಬೇಕಷ್ಟೇ. ತುಂಬ ಈಸಿ ಮತ್ತು ಟೇಸ್ಟಿಯಾಗಿರುತ್ತೆ. ನಾವು ನಾರ್ಮಲಾಗಿ ಮಕ್ಳಿಗೆ ಕೊಡೋದಂತಲ್ಲ, ನೀವು ಯಾರು ಇವಾಗ ಮನೆಗೆ ಯಾರನ್ನಾರು ಊಟಕ್ಕೆ ಕರೆದಿರ್ತೀರ ಅಂದರೆ ಇದು ಒಂದು ಡಿಶನ್ನು ನೀವು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಆಲ್ಮೋಸ್ಟ್ ಯಾರು ಬಂದರೂ ಕೂಡ ಇದೊಂದು ಇದ್ದೇ ಇರುತ್ತೆ ಡಿಶ್ಶು. ತುಂಬ ಟೇಸ್ಟಿಯಾಗೂ ಇರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳು ನಾರ್ಮಲ್ ಬಾಯ್ಲ್ಡ್ ಎಗ್ ಆದರೆ ತಿನ್ನೋದಿಲ್ಲ. ಈ ಥರ ಬಾಯ್ಲ್ಡ್ ಎಗ್ನ ಫ್ರೈ ಮಾಡಿ ಕೊಟ್ಟರೆ ನೀಟಾಗಿ ತಿಂತಾಳೆ, ಮಿಸ್ ಮಾಡ್ದಲೆ. ವೈಟ್ ಅಂತೂ ಅವಳಿಗೆ ತುಂಬ ಇಷ್ಟ, ಎಗ್ ವೈಟು ಈ ಥರ ಮಾಡಿಕೊಟ್ರೆ. ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಯಾರಿಗೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ಥರ
ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್. Thank you guys.